ಸಿನಿಮಾ ಮಾರ ತುಂಬ ಜನ ಐತೆ. ಇವಾಗ ಸುದೀಪ್ ಅಣ್ಣ ಫ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಒಳಗಡೆ ಸಹ ಲೇಡಿ ಫ್ಯಾನ್ಸ್ಗಳು ರಕ್ತದ ಕಣ ಹೋಗುತ್ತಿದೆ, ಕಿಚ್ಚ ಕಿಚ್ಚ ಎನ್ನುತ್ತಿದೆ ಅಂತವ್ರೆ. ಅದನ್ನ ಕೇಳಕ್ಕೆ ಒಂಥರ ಫುಲ್ ಗೂಸ್ ಬಂಪ್ಸು. ಇನ್ನು ಸಿನಿಮಾದ ಫಸ್ಟ್ ಹೇಳ್ಬೇಕಾರೆ ಒಬ್ಬ ಸಿನಿಮಾ ಗೆಲ್ಲಬೇಕಾದ್ರೆ ಮೇನ್ BGM ಮ್ಯೂಸಿಕ್ಕು ದಿನೇಶ್ ಅಣ್ಣ ಏನು ಗುರು ಕೊಟ್ಟಿದೆ ನೀನು. ಆ ಕಡೆ ಆ ಸಾಂಗು, ಈ ಕಡೆ ಆದಿಪರಾಶಕ್ತಿಯ ಪರಾಶಕ್ತಿ ಅಂತ ಅದು ಕೊಟ್ಟಿದ್ದೆ, ಸಕ್ಕಲಾಗೈತೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಏಟತ್ತದೆ ಬ್ಲಾಸ್ಟ್ ಆ ರೇಂಜಲ್ಲಿ ಕೊಟ್ಟವ್ರೆ. ಒಂದು ಸಿನಿಮಾ ಅದು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಒನ್ ನೈಟ್ ಸ್ಟೋರಿ, ಮಾಕ್ಸಿಮಮ್ ಬಂದ್ಬಿಟ್ಟು ಡೇ ಮತ್ತು ನೈಟ್ ಸ್ಟೋರಿ ಏನೇನು ಕೊಡ್ಬೋದು ಅದು ಸಕ್ಕಲಾಗಿ ಹೋಗ್ಬಿಟ್ಟವ್ರೆ. ಒಂದು ಒಳ್ಳೆ ಸಿನಿಮಾ, ಇದನ್ನ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಪೈರಸಿ ಮಾಡೋದು ಅಕಸ್ಮಾತ್ ಸುದೀಪ್ ಜಗಳ ಹಾಕೊಂಡ್ಬಿಟ್ರಂತೂ ಎಲ್ಲರೂ ಇರ್ತಾರೆ ಗೊತ್ತಿಲ್ಲ. ಒಟ್ಟು ಗುಣ ಸರಿಯಾಗಿ ಇಟ್ಕೊಡ್ತಾರೆ. ಕೇಳಿಸ್ಕೊಳ್ಳೋ ಬಚ್ಚ ಥಿಯೇಟ್ರಿಗೆ ಎಂಟ್ರಿ ಕೊಟ್ಟಾಯ್ತು ನಮ್ಮ ಅಣ್ಣ ಕಿಚ್ಚ. ಶಾರುಖ್ ಖಾನ್ ಮೂವಿ ಜವಾನು ಥಿಯೇಟ್ರಿಗೆ ಎಂಟ್ರಿ ಕೊಡೋದು ನಮ್ಮ ಸ್ಯಾಂಡಲ್ವುಡ್ ಪೈಲ್ವಾನು, ಅದಂತೂ ಬೇರೆ ಲೆವೆಲ್. ಸರ್ ಇವತ್ತು ಕ್ರಿಸ್ಮಸ್ಗೆ ಎಲ್ಲ ಕಡೆ ಕಟ್ಕೊಳ್ತೇವೆ ಕೇಕು. ಥಿಯೇಟ್ರಿಗೆ 7 ಟೈಮ್ಗೆ ಕರೆಕ್ಟಾಗಿ ಬಂದವ್ರೆ ನಮ್ಮ ಅಣ್ಣ ಮಾರ್ಕು, ಅದಂತೂ ಬೇರೆ ಲೆವೆಲ್ ಆಗೈತೆ. ಇನ್ನೊಂದು ಈ ಕಡೆ ಮಾರ್ಕ್ ಸಿನಿಮಾ ನೋಡಿ 45 ಸಿನಿಮಾ ನೋಡಿ, 45 ನೋಡಿದ್ರೆ ಬಂದ್ಬಿಟ್ಟು ಮಾರ್ಕ್ ಸಿನಿಮಾ ನೋಡಿ. ಇನ್ನೊಂದು ಹೇಳಪ್ಪ, ಇದು 2 ನಿಮಿಷ ಹೇಳ್ಬಿಡ್ತೀನಿ. ಸುಳ್ಳು ಹೇಳ್ತವ್ರೆ, ಪದೇ ಸುಳ್ಳು ಹೇಳ್ತಾರೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಅಂತ. ಏನಣ್ಣ ನೀನು ಡ್ಯಾನ್ಸು, ಈ ಡ್ಯಾನ್ಸ್ ನೋಡಿ ನನಗಂತೂ ಕಳೆದೋಗ್ಬಿಟ್ಟೆ. ಸಿನಿಮಾದಾಗ ಡ್ಯಾನ್ಸ್ ಮಾಡ್ತಾವ್ರೆ, ಕ್ಯಾಮ್ರಾ ಅವ್ರಿಗೆ ಇಲ್ಲಿ ಫ್ರೇಮ್ ಏನು ಇಂಟರ್ ಅವರು ಡೈರೆಕ್ಟ್ರು ಒಬ್ಬ ತಮಿಳ್ನಾಡು ಕರ್ಕೊಂಡ್ಬಿಟ್ಟು ಕನ್ನಡದಲ್ಲಿ ಸಿನಿಮಾ ಮಾಡಿದ್ದಾರೆ. ಹೆಸರಲ್ಲ ಸೂಪರ್ ಆಗೈತೆ. ಕನ್ನಡ ಎಕ್ಕಡ ಅಂತ ಹೋಗಿಲ್ಲ, ಕನ್ನಡ ಅಂತ ಕರ್ಸ್ಕೊಟ್ರು, ಸೂಪರ್ ಆಗೈತೆ ಎಲ್ಲ.